ನಡುವೆ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನರೇಂದ್ರ ಮೋದಿ ಅವರು ಏನು ಮಾಡಿದರು, ರಾಮ ಮಂದಿರ ಉದ್ಘಾಟನೆ ಆಗುತ್ತೆ, ಅದರ ಒಂದು ಲಾಭವನ್ನು ಪಡ್ಕೋತಾರೆ, ನಂಬರ್ 1. ಎರಡನೇದಾಗಿ ಮೊನ್ನೆ ನಿಮಗೊಂದು ಸ್ಟೋರಿ ಹೇಳಿದ್ದೆ, ಪೆಟ್ರೋಲ್ ಮತ್ತು ಡೀಸೆಲ್ ಒಂದು 10 ರೂಪಾಯಿ ಕಡಿಮೆ ಆಗ್ಬೋದು ಅಂತೇಳಿ, ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ಅಂಥೇಳಿ. ಈಗ ಮುಸ್ಲಿಮರ ಓಟು ಕೂಡ ಬಿ ಜೆ ಪಿಗೆ ಬರಬೇಕು ಅಂತೇಳಿ ಮೋದಿ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಅಲ್ಲಿ OBC, ಬ್ರಾಹ್ಮಣ CM, ಆನಂತರ ಆದಿವಾಸಿ CM, ಅದಾದ ನಂತರ ಈಗ ಮುಸ್ಲಿಂ ಓಟ್ ಬೇಕು. ಮುಸಲ್ಮಾನ ಮತಗಳನ್ನು ಸೆಳೆಯಲು ಪ್ರಧಾನಿ ಮೋದಿ ರಣತಂತ್ರವನ್ನು ಮಾಡಿದ್ದಾರಂತೆ. ಏನು ರಣತಂತ್ರ? ನಾಳೆ ಉತ್ತರ ಪ್ರದೇಶದಲ್ಲಿ ಶುಕ್ರಿಯಾ ಮೋದಿ ಬಾಯ್ಜಾನ್ ಕಾರ್ಯಕ್ರಮ. ಅಂದರೆ ಮುಸ್ಲಿಮರು ಹೇಳೋ ಥರ ಶುಕ್ರಿಯಾ ಮೋದಿ ಬಾಯ್ಜಾನ್, ಶುಕ್ರಿಯಾ ಅಂತಂದರೆ ಧನ್ಯವಾದಗಳು ಮೋದಿಯವರೇ ಅಂತ. ಕಾರ್ಯಕ್ರಮದಲ್ಲಿ ಮೋದಿ ಸರ್ಕಾರದ ಕಾರ್ಯಕ್ರಮಗಳ ಮಾಹಿತಿ, ಅಂದರೆ BJP ಸರ್ಕಾರ ಅಥವಾ NDA ಸರ್ಕಾರ ಅಥವಾ ನರೇಂದ್ರ ಮೋದಿ ಸರ್ಕಾರ ಮುಸ್ಲಿಂ ಮಹಿಳೆಯರಿಗೆ ಏನು ಮಾಡಿದೆ ಅಂತೇಳಿ ಇವರು ಮಾಹಿತಿ ಕೊಡೋದು, ಮುಸ್ಲಿಂ ಮಹಿಳೆಯರಿಗೆ ಅಂತ ತಂದಿರುವಂಥ ಕಾರ್ಯಕ್ರಮಗಳನ್ನು ಹೇಳೋದು. ಆಮೇಲೆ ಮೋದಿಯವ್ರನ್ನ, BJP ಪ್ಲ್ಯಾನ್ ಇದು, ಮೋದಿಯವ್ರನ್ನ ಮುಸ್ಲಿಂ ಮಹಿಳೆಯರ ಸಹೋದರ ಅಂತ ಬಿಂಬಿಸಲಾಗ್ತಾ ಇದೆಯಂತೆ. ನಮೋ ಮಿತ್ರ ಎಂಬ ವಾಲಂಟಿಯರ್ಗಳು ಪ್ರತಿ ಜಿಲ್ಲೆಯಲ್ಲಿ ಪ್ರಚಾರ ಮಾಡೋದು. ನಮೋ ಮಿತ್ರ ವಾಲಂಟಿಯರ್ ಪ್ರಚಾರ ಮಾಡೋದು. 4,000 ಪ್ಲಸ್ ವಿಸ್ತಾರಕ್ ಮತ್ತು ಬೂತ್ ಏಜೆಂಟ್ಸ್ ಜೊತೆ ಮೋದಿ ಮಾತು. 4,000 ಎಲ್ಲ ಬೂತ್ ಏಜೆಂಟ್ ಇದ್ದಾರಲ್ಲ, ಎಲ್ಲ ಮುಸ್ಲಿಂ ಕುಟುಂಬವನ್ನು ಟಚ್ ಮಾಡುವಂಥ ಪ್ರಯತ್ನ ಮಾಡುತ್ತಂತೆ BJP. ಪ್ರತಿ ಮುಸ್ಲಿಂ ಕುಟುಂಬವನ್ನು ನೀವು ಓಟ್ ಹಾಕ್ತಿರೋ ಹಾಕೋದಿಲ್ವೋ, ನಾವಂತೂ ನಿಮ್ಮ ಬಳಿ ಬರ್ತೀವಿ, ನಮ್ಮ ವಿಚಾರಗಳನ್ನು ಹೇಳ್ತೀವಿ. ಏನೇನೇನು ಹೇಳುತ್ತೆ, ಏನು ಹೇಳ್ತಾರೆ ಇವರೇನು ಹೇಳ್ತಾರೆ ಅಂತಂದರೆ, ಮುಸ್ಲಿಮರಿಗೆ ಮೋದಿ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಏನು? ತ್ರಿವಳಿ ತಲಾಖ್. ನೋಡಿ, ತ್ರಿವಳಿ ತಲಾಖ್ ಏನಪ್ಪ ಅಂದರೆ ನಿಮಗೆ ಮೊದಲೇ ಗೊತ್ತಿರ್ಬೋದು. ತ್ರಿವಳಿ ತಲಾಖ್ ಅಂತಂದರೆ ತಲಾಖ್ ಕೊಡಬಾರ್ದು ಅಂತಲ್ಲ, ಡಿವೋರ್ಸ್ ಕೊಡಬಾರ್ದು ಅಂತಲ್ಲ, ಒಂದೇ ಉಸಿರಿಗೆ ತಲಾಖ್ 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 ಹೇಳೋಂಗಿಲ್ಲ ಅಂತೇಳಿ. ಮೊದಲೆಲ್ಲ ಹೆಂಗಿತ್ತು ಅಂದರೆ, ಒಂದು ಜಗಳ ಆಡಿದ ತಕ್ಷಣ ವಾಟ್ಸಪ್ಪಲ್ಲಿ ತಲಾಖ್ 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 ಇಲ್ಲ, ಆ ರೀತಿ ಆಗ್ತಾ ಇತ್ತು. ಆಮೇಲೆ ಕೋಪ ಬಂದಾಗ ತಲಾಖ್ 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 ಹಂಗಿಲ್ಲ. ನಿಜವಾಗ್ಲೂ ಇಸ್ಲಾಂನಲ್ಲೂ ಕೂಡ ಆ ಥರ ಇಲ್ಲ. ಅದು ಇಷ್ಟು ಟೈಮ್ ತಗೊಳ್ಬೇಕು ಅಂತಿದೆ. ಕೆಲವರು ಅದನ್ನು ಮಿಸ್ಯೂಸ್ ಮಾಡಿಕೊಳ್ಳೋದು ಇದೆ. ಹಾಗಾಗಿ ಕೆಲವು ಮಹಿಳೆಯರು ತುಂಬ ನೊಂದದ್ದು ಕೂಡ ಇದೆ ಅದರಿಂದ. ಈಗ ಅಂಥವರಿಗೆ ಒಂದು ಬಲ ಕೊಟ್ಟದ್ದು ನಾನು ಅನ್ನುವಂಥ ರೀತಿಯಲ್ಲಿ ಅಥವಾ ನರೇಂದ್ರ ಮೋದಿ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನಗಳಾಗುತ್ತೆ. ಅದನ್ನು ಯಾವ ರೀತಿ ಲಾಭ ಮಾಡಿಕೊಳ್ಳುತ್ತೆ, ಮುಸ್ಲಿಂ ಮಹಿಳೆಯರು ಯಾವ ರೀತಿ ತಗೊಳ್ತಾರೆ ಗೊತ್ತಿಲ್ಲ. ಇನ್ನು ನರೇಂದ್ರ ಮೋದಿ ಇನ್ನೊಂದು ವಿಚಾರ ಹೇಳ್ತಾರೆ ನೋಡಿ, ನೀವು ಹಜ್ಜಿಗೆ ಹೋಗ್ತಾ ಇದ್ದೀರಿ, ಈ ಹಿಂದೆ 2019ಕ್ಕಿಂತ ಮೊದಲು 18% GST ಇತ್ತು, 18% GST ಇತ್ತು. ಈಗ GST ಪರ್ಸೆಂಟೇಜ್ 5% ಇಳಿಸಿದ್ದೀವಿ, ಇದು ಮುಸಲ್ಮಾನರ ಮೇಲಿನ ಪ್ರೀತಿಯಿಂದ ಮಾಡಿರೋದು ಅಂತ ಪ್ರಚಾರ ಮಾಡ್ತಾರೆ. ಇನ್ನು ಮುಸಲ್ಮಾನ ಯುವಕ ಯುವತಿಯರಿಗೆ ಸ್ಕಿಲ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ, 5 ಕೋಟಿಗೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ. ಇದೆಲ್ಲ ದಾಖಲೆ ಇಟ್ಟು ಮತ್ತು ಎಲ್ಲ ದಾಖಲೆಗಳನ್ನು ಡಿಜಿಟಲೈಸ್ ಮಾಡೋದು. ಅವ್ರಿಗೆ ಹೇಳೋದು ನೋಡಿ, 5 ಕೋಟಿ ಜನರು ಕೊಟ್ಟಿದ್ದೀವಿ, ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ, ಇದೆಲ್ಲ ಕೊಟ್ಟು ಇದೆಲ್ಲ ಹೇಳಿ ಅವರು ಮುಸ್ಲಿಂ ಮತಗಳನ್ನು ಕೂಡ BJP ಪಡೆಯುವಂಥ ಪ್ರಯತ್ನ ಮಾಡ್ತಾರೆ. ಅಂದರೆ ಎಲ್ಲರನ್ನ ಇದು ನರೇಂದ್ರ ಮೋದಿ ಹೇಳ್ತಾರಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಒಂದು ವೇಳೆ ಮುಸ್ಲಿಮರು ಕೂಡ BJP ಜೊತೆ ಬರ್ತಾರ ಗೊತ್ತಿಲ್ಲ, ಆದರೆ ಪ್ರಯತ್ನ ಅಂತೂ ಪಡ್ತಾ ಇದ್ದಾರೆ.